ನಮಸ್ಕಾರ ವೀಕ್ಷಕರೇ, ಶ್ರೀಮಾತಾ ದುರ್ಗಾದೇವಿ ಜಾತ್ರೆ ಅಂಬಲಿ ಬಂಡಿಯ ಮೆರವಣಿಗೆ ಕುರಿತಾದ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಶ್ರೀಮಾತಾ ದುರ್ಗಾದೇವಿ ಮತ್ತು ಬಸವೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಸಂತಿಬಸ್ತೋಳ್ ಗ್ರಾಮದಲ್ಲಿ ಆಚರಣೆ ಮಾಡಲಾಗುತ್ತದೆ. ಸಂತಿಬಸ್ತೋಳ್ ಗ್ರಾಮವು ಬೆಳಗಾವಿಯ ರೈಲ್ವೆ ನಿಲ್ದಾಣದಿಂದ ಸುಮಾರು 15 ಕಿಲೋಮೀಟರ್ ಅಂತರದಲ್ಲಿದೆ. 3 ದಿನಗಳ ಕಾಲ ಜರುಗುವ ಈ ಜಾತ್ರಾ ಮಹೋತ್ಸವವು ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ದಿನದಂದು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ. ಇಬ್ಬರು ಸಹೋದರಿಯರು ಕುಳಿತಿರುವ ದುರ್ಗಾದೇವಿಯ ಗದ್ದುಗೆಯು ನೋಡಲು ಬಹು ಸೊಗಸಾಗಿದೆ. ಶಕ್ತಿ ಸ್ವರೂಪಿಣಿಯಾಗಿರುವ ದುರ್ಗಾ ಪರಮೇಶ್ವರಿಯು ಈ ಗ್ರಾಮದ ಗ್ರಾಮ ದೇವತೆಯಾಗಿದ್ದಾಳೆ. ಜಾತ್ರೆಯ ಪ್ರಾರಂಭದ ದಿನವಾದ ಭಾನುವಾರದಂದು ಸಂಜೆ ಸಮಯದಲ್ಲಿ ಮಂಗಳವಾರದಂದು ಆಚರಣೆಗೊಳ್ಳುವ ಕೆಂಡ ಹಾಯುವ ಕಾರ್ಯಕ್ರಮಕ್ಕೆ ಭಾನುವಾರ ಸಂಜೆ ಹಸಿ ಮರಗಳನ್ನು ತಂದು ದುರ್ಗಾ ಮಂದಿರ ಮತ್ತು ಬಸವೇಶ್ವರ ಮಂದಿರದಲ್ಲಿ ಮಂದಿರಕ್ಕೆ ಅಭಿಮುಖವಾಗಿ ಭಕ್ತಾದಿಗಳು ತಂದು ಹಾಕುವುದು ವಾಡಿಕೆ. ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ಹಾಗೂ ಇನ್ನಿತರ ವಾಹನಗಳನ್ನು ಈ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮಕ್ಕೆ ಬಳಸಲಾಗುತ್ತದೆ. ದುರ್ಗಾದೇವಿ ಮತ್ತು ಬಸವಣ್ಣನ ಜಾತ್ರೆ ಇದಾಗಿದ್ದು, ಭಾನುವಾರ ಕೈಗೊಳ್ಳುವಂತಹ ಕಾರ್ಯಕ್ರಮದಲ್ಲಿ ಬಸವಣ್ಣಗಳಿಗೆ ಅಂದರೆ ಎತ್ತುಗಳಿಗೆ ವಿಶೇಷವಾಗಿ ಶೃಂಗಾರ ಮಾಡಿ ಅವುಗಳನ್ನು ಬಂಡಿ ಹೂಡಿ ಕಿತ್ತಕ್ಕಾಗಿ ಮರಗಳನ್ನು, ಕಟ್ಟಿಗೆಯನ್ನು ತಂದು ಹಾಕಲಾಗುವುದು. ಹಾಗೆಯೇ ಈ ಊರಿನಲ್ಲಿ ವಿಶೇಷವಾಗಿ ಗದ್ದುಗೆ ದುರ್ಗಾದೇವಿಯ ಮಂದಿರವಿದ್ದು, ಈ ಮಂದಿರವು ಸ್ವಯಂಭೂ ದುರ್ಗಾ ಮಂದಿರವಾಗಿರುತ್ತದೆ. ದುರ್ಗಾದೇವಿಯ ಈ ವಾರ್ಷಿಕ ಜಾತ್ರೆಯು ಮತ್ತು ಯಾವುದೇ ಕಾರ್ಯಕ್ರಮಗಳು ನಡೆಯಬೇಕಾದರೂ ಈ ಮಂದಿರದಲ್ಲಿನೇ ದುರ್ಗಾದೇವಿಗೆ ಮೊದಲ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಊರಿನ ಪ್ರತಿಷ್ಠಿತ ಕುಟುಂಬವಾದ ನಾಯಕರ ಮನೆತನದ ಮನೆ ಹಿಂಭಾಗದಲ್ಲಿ ಈ ಮಂದಿರವಿದೆ. ಈ ಮಂದಿರವು ಮೂಲತಃ ಒಂದು ಸಣ್ಣ ಮಂದಿರವಾಗಿದ್ದು ಕಲ್ಲಿನ ಹಾಸುಗಳಿಂದ ಕಟ್ಟಲ್ಪಟ್ಟಿತ್ತು. ಬೃಹದಾಕಾರದ ಹುಣಸೆ ಮರ ಈ ಮಂದಿರಕ್ಕೆ ನೆರಳನ್ನು ಒದಗಿಸ್ತಾ ಇತ್ತು. ನೀವು ನೋಡುತ್ತಾ ಇರುವಂತಹ ದೇವಿಯ ಪ್ರತಿಮೆಯು ಹೊಸದಾಗಿ ಪ್ರತಿಷ್ಠಾಪನೆಗೊಂಡಂತಹ ದೇವಿಯ ಪ್ರತಿಮೆ ಇದು. ದೇವಿಯ ಗದ್ದುಗೆಯ ಕೆಳಭಾಗದಲ್ಲಿ ಮೂಲ ಪ್ರತಿಮೆಯನ್ನು ಇರಿಸಲಾಗಿದೆ. ಈ ಮೂಲ ಪ್ರತಿಮೆಗೆ ಮೊದಲ ಪೂಜೆಯನ್ನು ಸಲ್ಲಿಸಿ ನಂತರ ದೇವಿಗೆ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ. ದುರ್ಗಾದೇವಿಯ ಕೇಂದ್ರ ಸ್ಥಾನವೆಂದು ಪರಿಗಣಿಸಲಾಗುವ ಈ ಮಂದಿರವು ತನ್ನದೇ ಆದಂತಹ ಪ್ರಭಾವವನ್ನು ಈ ಊರಿನಲ್ಲಿ ಹೊಂದಿದೆ. ವೀಕ್ಷಕರೇ, ನೀವು ನೋಡ್ತಾ ಇರುವಂತಹ ಈ ದೃಶ್ಯಾವಳಿಗಳು ಅಂಬಲಿ ಬಂಡಿಯ ಮೆರವಣಿಗೆಯ ದೃಶ್ಯಾವಳಿಗಳಾಗಿದ್ದು, ಸಂಜೆ ಸುಮಾರು 8:30 ಗಂಟೆಗೆ ಪ್ರಾರಂಭವಾದಂತಹ ಈ ಅಂಬಲಿ ಬಂಡಿಯ ಮೆರವಣಿಗೆಯು ಮಧ್ಯರಾತ್ರಿ ಸುಮಾರು 3 ಗಂಟೆ ತನಕ ಜರುಗುತ್ತದೆ. ದುರ್ಗಾದೇವಿಯ ಮುಂಭಾಗದಲ್ಲಿರುವ ವಾಲ್ಮೀಕಿ ಮಂದಿರದ ಪ್ರಾಂಗಣವಿದು. ವೀಕ್ಷಕರೇ, ರಾತ್ರಿಯ ಸಮಯದಲ್ಲಿ ದೀಪದ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವಂತಹ ದುರ್ಗಾದೇವಿಯ ಮಂದಿರ.
ವೀಕ್ಷಕರೇ, ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವದ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಾಳೆಯ ದಿನದಲ್ಲಿ ನಡೆಯುವಂತಹ ಅಥವಾ ಮರುದಿನ ನಡೆಯುವಂತಹ ಜಾತ್ರೆಯ ಇನ್ನಷ್ಟು ವಿಷಯಗಳನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಧನ್ಯವಾದಗಳು.